ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟು ವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ಕೊತ್ತೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಸಹಾಯಕ ಕಮಿಷನರ್ ಅವರ ಕಾರ್ಯಾಲಯ, ಕೋಲಾರ ಉಪ ವಿಭಾಗ, ಕೋಲಾರ ಎಸ್ಸಿ ಮೇಡಂ ರವರ ಕಚೇರಿಗೆ ಕೊತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯರ ಮನವಿ ಪತ್ರ. ಅಧ್ಯಕ್ಷರಾದ ಶ್ರೀಮತಿ ಎಲ್.ವಿ. ನಾಗಮಣಿರವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸುವ ಕುರಿತು ಅವಿಶ್ವಾಸ ಸೂಚನೆಯನ್ನು ಪರ್ಯಾಲೋಚಿಸಲು ದಿನಾಂಕ 6ರಂದು ಪಂಚಾಯಿತಿ ಕಚೇರಿಯಲ್ಲಿ ಸಭೆ ನಡೆಸಲಾಗುವುದು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಎಸಿ ಮೇಡಂ ರವರು ಮಾತನಾಡಿ, ಕೋಲಾರ ಎಸಿ ಕಚೇರಿಗೆ ಡಿಸೆಂಬರ್ 13ರಂದು ಸದಸ್ಯರ ಅವಿಶ್ವಾಸ ಮನವಿಯನ್ನು ಸಲ್ಲಿಸಿದ. ಅದರ ಪ್ರಕಾರ ನೋಟಿಸ್ ಅನ್ನು ಜಾರಿ ಮಾಡಿ ಈ ದಿನ ಅವಿಶ್ವಾಸ ಮಂಡಿಸುವ ಪ್ರಕಾರ ಒಟ್ಟು 15 ಸದಸ್ಯರಿದ್ದು, ಈ ದಿನ 11 ಸದಸ್ಯರು ಹಾಜರಾಗಿದ್ದು, ಕೋರಂ ಕಂಪ್ಲೀಟ್ ಆಗಿದ್ದ ಕಾರಣ ಅಧ್ಯಕ್ಷರ ಸ್ಥಾನ ತೆರವುಗೊಳಿಸಿ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಅವರ ಆದೇಶದ ಮೇರೆಗೆ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಯಾವ ದಿನ ಎಂಬುದರ ಬಗ್ಗೆ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರುತ್ತೇವೆ. ತದನಂತರ ಕಾನೂನು ಪ್ರಕಾರ ಸದಸ್ಯರಿಗೆ ನೋಟಿಸ್ ಮುಖಾಂತರ ಗಮನ ಹರಿಸಿ ಸಮಯ ನಿಗದಿಪಡಿಸುವ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಹಮ್ಮಿಕೊಳ್ಳುತ್ತದೆ ಎಂಬುದಾಗಿ ಅಧಿಕಾರಿಗಳು ವ್ಯಕ್ತಪಡಿಸಿದರು. ಈ ದಿನ ಪಂಚಾಯಿತಿ ಅವಿಶ್ವಾಸ ನಿರ್ಣಯ ಅಧಿಕಾರಿಗಳ ಒಂದು ಸಭೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರು ಬಿಗಿ ಬಂದೋಬಸ್ತ್ ಕಾರ್ಯರೂಪಕ್ಕೆ ತಂದು ಯಶಸ್ವಿಗೊಳಿಸಿದರು. ಹದಿಮೂರನೇ ತಾರೀಕು ಡಿಸೆಂಬರ್ ಆವತ್ತು ನಮ್ಮ ಸದಸ್ಯರು ಬಂದು ಅವಿಶ್ವಾಸ ನಿರ್ಣಯ ಮನವಿಯನ್ನು ಸಲ್ಲಿಸಿದ್ರು. ಅದ್ರ ಪ್ರಕಾರ ನಾವು ನೋಟಿಸ್ ಜಾರಿ ಮಾಡಿ ಇವತ್ತು ಅವಿಶ್ವಾಸ ನಿರ್ಣಯ ಮಂಡಿಸಿರೋದ್ರಿಂದ ಅದನ್ನು ಪ್ರೊಸೀಡಿಂಗ್ಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ. ಅದರ ಪ್ರಕಾರ 11 ಸದಸ್ಯರು ಹಾಜರಿದ್ದಾರೆ. ಟೋಟಲ್ ಸದಸ್ಯರ ಸಂಖ್ಯೆ 15 ಸ್ಟ್ರೆಂತ್. ಅದರಲ್ಲಿ 11 ಸದಸ್ಯರು ಹಾಜರಿದ್ದರಿಂದ ಕೋರಮ್ಮನು ಕಂಪ್ಲೀಟ್ ಆಯಿತು. ಪ್ಲಸ್ 2/3 ಮೆಜಾರಿಟಿನಲ್ಲಿ ಅವರು ಅವಿಶ್ವಾಸ ನಿರ್ಣಯದ ಪರವಾಗಿ ಅಂದರೆ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿರೋದ್ರಿಂದ ಅಧ್ಯಕ್ಷರ ಸ್ಥಾನ ತೆರವುಗೊಂಡಿದೆ ಅಂತ ನಾನು ಘೋಷಿಸಿದ್ದೀನಿ. ಮೇಡಮ್, ಈ ದಿನ ಕೊಟ್ಟೂರು ಪಂಚಾಯತ್ ಅಧ್ಯಕ್ಷ ಸ್ಥಾನ ತೆರವುಗೊಳಿಸಿದಾರಲ್ಲ, ಒಂದು ಮುಂಬರುವ ಒಂದು ಅಧ್ಯಕ್ಷರ ಚುನಾವಣೆಗೆ ತಮ್ಮ ಅವಧಿ, ತಮ್ಮ ಒಂದು ದಿನ ಯಾವ ರೀತಿ ನಿಗದಿಪಡಿಸಿ? ನಾವು ಇದು ಅವಿಶ್ವಾಸ ನಿರ್ಣಯ
ಪಂಚಾಯತಿದು ಏನು ಪ್ರೊಸೀಡಿಂಗ್ಸ್ ಇದೆ ಇದನ್ನು ಕೋರ್ಟ್ ಮಾಡಿಬಿಟ್ಟು ಡಿ ಸಿ ಅವರಿಗೆ ನಾವು ಪ್ರಪೋಸಲ್ನ ಕಳಿಸ್ತೀವಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ. ಅವರು ಜಿಲ್ಲಾ ಚುನಾವಣಾಧಿಕಾರಿ ಆಗಿರೋದ್ರಿಂದ ತೀರ್ಮಾನ ತಗೋತಾರೆ. ಅವರೊಂದು ಆದೇಶದ ಮೇರೆಗೆ ತಮ್ಮ ಇವರಿಗೆ ಪಂಚಾಯತಿಗೆ ಸೂಚನೆ ಕೊಡ್ತೀರಿ. ಆಮೇಲೆ ಥ್ಯಾಂಕ್ ಯು.